ಇದೊಂದು ಪ್ರತಿಭಟನೆಯನ್ನೇ ಮಾಡ್ತು ರಾಜ್ಯ ಸರ್ಕಾರ. ಫಸ್ಟ್ ಆಫ್ ಇಟ್ಸ್ ಕೈಂಡ್. ಯೂನಿಯನ್ ಗೌರ್ಮೆಂಟ್ ವಿರುದ್ಧ ರಾಜ್ಯ ಸರ್ಕಾರಗಳು ತಮ್ಮ ವಿಧಾನಸಭೆಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ದನ್ನು ನೋಡಿದ್ವಿ ನಾವು. ಆದರೆ ದಿಲ್ಲಿಗೆ ಹೋಗಿ ಕೂತ್ಕೊಂಡು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಫೆಬ್ರವರಿ 7ನೇ ತಾರೀಕು ಆಯಿತು. ಇದು ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದ ವಿರುದ್ಧದ ಪ್ರತಿಭಟನೆ ಆದ್ದರಿಂದ ಎಲ್ಲ ಪಕ್ಷಗಳವರು ಭಾಗವಹಿಸಬೇಕು ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಆಹ್ವಾನ ಕೊಡಲಾಗಿತ್ತು. BJPಯವರು ಯಾಕೆ ಹೋಗ್ತಾರೆ, BJPಯವರು JDSನವರು ಯಾಕೆ ಹೋಗ್ತಾರೆ, ಹೋಗಲಿಲ್ಲ ಅವರು. ಆದರೆ ಕರ್ನಾಟಕದಿಂದ ಮಾತ್ರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಸಂಸದರು ಎಲ್ಲರೂ ಹೋದರು. ಸ್ವತಃ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಹೆಚ್ಚು ಕಡಿಮೆ ಅಷ್ಟು ಸದಸ್ಯರು. ಫೆಬ್ರವರಿ 7ನೇ ತಾರೀಕು ಅಲ್ಲೊಂದು ಪ್ರತಿಭಟನೆಯನ್ನು ಮಾಡಲಾಯಿತು. ನ್ಯಾಷನಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಅದು. ಈಗ ಅದನ್ನು ನೆಕ್ಸ್ಟ್ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು ರಿಟ್ ಪಿಟಿಷನ್ ಸಲ್ಲಿಸುವ ಮೂಲಕ. ನನಗೊಂದು ಆಶ್ಚರ್ಯ ಆಗಿದ್ದು, ರಿಟ್ ಪಿಟಿಷನ್ನು ತೆರಿಗೆನಲ್ಲಿ ನ್ಯಾಯಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಬಹುದಾಗಿತ್ತು. ಹೆಂಗೆ ಬರ ಪರಿಹಾರ ರಾಜ್ಯಕ್ಕೆ ಕೇಂದ್ರದಿಂದ ಬಂದಿಲ್ಲ, ನಮಗೆ ಕೊಡಿಸಿ ಅಂತ ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ನ ಮೊರೆ ಹೋದಾಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ತೆರಿಗೆಯಲ್ಲಿ ನ್ಯಾಯ ಕೊಡಿಸಿ ಅಂತಲೇ ರಿಟ್ ಪಿಟಿಷನ್ ಹೋಗ್ಬೋದಾಗಿತ್ತಪ್ಪ. ಅದು ಯಾಕೆ ಹೋಗ್ತಿಲ್ವೋ ಗೊತ್ತಾಗ್ತಿಲ್ಲ ನನಗೆ. ಇನ್ಫ್ಯಾಕ್ಟ್ ಫೆಬ್ರವರಿ 7ನೇ ತಾರೀಕೇನು ಇವರು ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವತ್ತು ಬರ ಪರಿಹಾರದ ಪ್ರಶ್ನೆ ಬಂದಿತ್ತು. ಆವತ್ತು ಉತ್ತರ ಕೊಟ್ಟಿದ್ರು. 6,196 ಕೋಟಿ ರಾಜ್ಯಕ್ಕೆ ನಾವು ಕೊಟ್ಟಿದ್ದೀವಿ. ಬಂಡವಾಳ ವೆಚ್ಚವನ್ನು ಸೇರಿಸಿದ್ರೆ 12,476 ಕೋಟಿ ಆಗುತ್ತೆ. ಅದರಲ್ಲಿ 6,000 ಚಿಲ್ಲರೆ ಏನು ಹೇಳಿದ್ರಲ್ಲ ಅವರು, ಇದು 12,476 ಕೋಟಿ ಒಟ್ಟು. ಅದರಲ್ಲಿ 6,196 ಕೋಟಿ ವಿಪತ್ತು ಪರಿಹಾರ. ಅದು ಅದರಲ್ಲಿ ಬರ ಬರುತ್ತೆ. ಬರ ಅನ್ನುವುದು ಒಂದು ವಿಪತ್ತು, ಅದರ ಪರಿಹಾರಕ್ಕಾಗಿ ಅಷ್ಟು ದುಡ್ಡು ಕೊಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ 6,280 ಕೋಟಿ ಬಂಡವಾಳ ವೆಚ್ಚವನ್ನು ಕೊಟ್ಟಿದ್ದೀವಿ. ವಿಶೇಷ ಅನುದಾನಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿದೆ, ಆದರೆ ವಿಶೇಷ ಅನುದಾನ ಫೈನಾನ್ಸ್ ಕಮಿಷನ್ ಹೇಳಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಇವತ್ತಿನ ಪ್ರಶ್ನೆಗೆ ಅವತ್ತು ಉತ್ತರ ಕೊಟ್ಟಿದ್ರು. ಒಂದು ಕೇಳಿಸ್ಕೊಳ್ಳಿ ಅವತ್ತೇನು ಹೇಳಿದ್ರು ಅಂತ. Karnataka, using taxpayers' money, has given full-page national newspaper advertisements. Leave all that. 6 claims, I've answered each one for you. But 2 are outrageously false claims. Outrageously, in parliamentary language, not the truth. Asatya. What are they? One, it says for drought relief, which is disaster relief, 0 has been given by the central government. Not 0. I told you a total of, and capital investment 6,280 crore. दोनों मिलाकर के 12,476 is what is the amount. But disaster management 6,196 crore has been given. अगर हमने disaster relief के लिए पैसा दे दिए, ये कैसे एडवर्टाइजमेंट में 0 डालूंगे, वो एक बात है. दूसरा, स्पेशल ग्रांट इज नाउ अ मिराज. स्पेशल ग्रांट के बारे में मैंने पहले शुरुआत में ही बोल दिया कि स्पेशल ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.